CID Karnataka, powered by Ayurved Nutrigate. No, sir. She's dead. Naina. Sir. ಬಾಡಿನ ಆದಷ್ಟು ಬೇಗ ಪೋಸ್ಟ್ಮಾರ್ಟಮ್ ಕಳಿಸಿ. Okay, sir. ಹಾಗೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ ನೋಡಿ. Hello? Ambulance? ನಿಮ್ಮ ಹೆಸರು? ಮೌನೇಶ್. ಇವರು? ಈಕೆ ನನ್ನ ಹೆಂಡತಿ ಶೈಲಜಾ. ಇದೆಲ್ಲ ಹೇಗಾಯ್ತು? ಏನಾಯ್ತು ಅಂತ ಹೇಳಿ. ರಶ್ಮಿ ಇವ್ರಿಗೊಬ್ಳೆ ತಂಗಿ. ಇವ್ರೂರ್ ಬಿಜಾಪುರ. ರಶ್ಮಿ ಮತ್ತೆ ನಮ್ಮ ಅತ್ತೆ ಬಿಜಾಪುರಲ್ಲೇ ಇರ್ತಾರೆ. ನಾವು ಮಾತ್ರ ಇಲ್ಲೇ ಸೆಟ್ಲ್ ಆಗಿದ್ದೀವಿ ಸರ್. ಮತ್ತೆ ಇವರು ಇಲ್ಲಿ ಹೇಗ್ ಬಂದ್ರು? ಯಾವಾಗ ಬಂದ್ರು? 2 ದಿನ ಆಯ್ತು. ಅವಾಗ ನಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬರ್ತಿರ್ತಾಳೆ. ಹಾಗೆ ಬಂದ್ಲು. ಕೊಲೆ ನಡೆದಾಗ ನೀವಿಬ್ರು ಎಲ್ಲಿದ್ರಿ? ನನ್ನ ಫ್ರೆಂಡ್ ರಿಸೆಪ್ಷನ್ ಇತ್ತು. ನಾವಿಬ್ರು ಸುಮಾರು 7 ಗಂಟೆಗೆ ಇಲ್ಲಿಂದ ಹೊರಟ್ಬಿಟ್ವಿ. ರಶ್ಮಿ ಒಬ್ಳೇ ಇದ್ಲು ಮನೇಲಿ. ಮತ್ತೆ ನೀವು ವಾಪಸ್ ಬಂದಿದ್ದು ಎಷ್ಟು ಗಂಟೆಗೆ? 11:30 ಆಗಿತ್ರಿ. ನೀವಿಬ್ರು ಮನೆಗೆ ವಾಪಸ್ ಬಂದಾಗ ಡೋರ್ ಲಾಕ್ ಆಗಿತ್ತ? ಹೌದು. ಎಷ್ಟು ಬೆಲ್ ಮಾಡಿದ್ರು ಬಾಗಿಲು ತೆಗಿಲಿಲ್ಲ. ಮಲಗಿದಾಳೇನೋ ಅನ್ಕೊಂಡು ನಮ್ಮ ಹತ್ರ ಇರೋ ಮಾಸ್ಟರ್ ಕೀನ ಯೂಸ್ ಮಾಡಿ ಡೋರ್ ಓಪನ್ ಮಾಡಿ ಒಳಗ್ ಬಂದ್ವಿ. ಬಂದ್ ನೋಡಿದ್ರೆ ಇವಳು ಹೀಗ್ ಬಿದ್ದಿದ್ಲು. ನಮಗೆ ತುಂಬಾ ಗಾಬರಿ ಆಯ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ದಿಕ್ ತೋಚದೆ ನಿಮಗ್ ಫೋನ್ ಮಾಡಿದ್ವಿ. ಮನೆಗ್ ಬಾಗ್ಲ ಹಾಕಿದೆ, ಒಳಗ್ ಕೊಲೆ ನಡೆದಿದೆ. ಕೊಲೆಗಾರ ಮನೆಯೊಳಗ್ ಹೇಗ್ ಬಂದ, ಹೊರಗೆ ಹೇಗ್ ಹೋದ? ನಿಮ್ ಮನೆ ಕೀ ಬೇರೆ ಯಾರ ಹತ್ರ ಅದು ಇದೆಯಾ? ಇಲ್ರಿ. ಮನೆಗೆ ಬೇರೆ ಎಲ್ಲಾದ್ರೂ ಎಂಟ್ರಿ ಇದೆಯಾ? ಮ್ಯಾಲೊಂದು ಬಾಗ್ಲ ಐತ್ರಿ. ಸೂರ್ಯ, ನೈನಾ, ಸರ್. ಪ್ಲೀಸ್ ಚೆಕ್. ನಿಮ್ ಮನೆಗೆ ರೆಗ್ಯುಲರ್ ಆಗಿ ಯಾರಾದ್ರೂ ಬರೋರು ಇದ್ದಾರಾ? ಅಂಥವ್ರು ಯಾರು ಇಲ್ಲ. ನಿಮ್ ತಂಗಿಗೆ ಬೇರೆ ಇಲ್ಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ದಾರಾ? ನನ್ಗೆ ತಿಳಿದಿರೋರ್ಗೆ ಯಾರು ಇಲ್ಲ. ಕೊಲೆಗಾರ ಇಲ್ಲಿಂದಾನೇ ಬಂದು ಹೋಗಿರ್ಬೇಕು. ಎಸ್, ಕೊಲೆಗಾರ ಮೇಲ್ಗಡೆ ಬಾಗಿಲಿಂದಾನೇ ಬಂದಿದ್ದಾನೆ. ಬಾಗ್ಲು ಹೊಡ್ಕೊಂಡ್ ಬಂದಿದ್ದಾನ? ಇಲ್ಲ ಸರ್, ಮಾಮೂಲಾಗಿ ಬಾಗಿಲು ತೆರ್ಕೊಂಡೇ ಬಂದಿದ್ದಾನೆ. ಸಾಮಾನ್ಯವಾಗಿ ಮೇಲ್ಗಡೆ ಬಾಗಿಲು ಹಾಕೇ ಇರುತ್ತೆ.
ನಾನು ಹೋಗ್ಬೇಕಾದ್ರೂ ಚೆಕ್ ಮಾಡಿದ್ದೀನಿ, ಬೋಲ್ಟ್ ಹಾಕೊಂಡಿತ್ತು. ಬೋಲ್ಟ್ ಹಾಕಿತ್ತು, ಆದ್ರೂ ಕೊಲೆಗಾರ ಒಳಗ್ ಬಂದಿದ್ದಾನೆ. ಕೊಲೆಗಾರ ಮಹಡಿ ಬಾಗ್ಲಿಂದ ಬಂದಿರೋದಂತೂ ನಿಜ. ಬಾಗ್ಲು ಮುರಿದು ಬಂದಿಲ್ಲ ಅಂದ್ರೆ ಒಳಗಡೆ ಇರೋರೆ ಯಾರೋ ಬಾಗ್ಲು ತೆಗ್ದಿರ್ಬೇಕು. ಅಂದ್ರೆ ರಶ್ಮಿನೇ ಯಾರನ್ನಾದ್ರೂ ಕರ್ಸ್ಕೊಂಡಿರ್ಬೋದಾ? ಅವ್ರ ಅಣ್ಣ ಅತ್ತಿಗೆ ಗೊತ್ತಿಲ್ದಾಗೆ. ಅವಳೇ ಕರ್ಸ್ಕೊಳ್ಳೋದಾಗಿದ್ರೆ ಮೇನ್ ಡೋರಿಂದಾನೇ ಕರ್ಸ್ಕೊಂತಿದ್ರು. ಹೇಗಿದ್ರು ಮನೇಲಿ ಯಾರು ಇರಲಿಲ್ಲ. ನನ್ಗನ್ಸುತ್ತೆ ಇದರಲ್ಲಿ ಮೋನೀಶ್ ಹಾಗೂ ಅವ್ರ ಹೆಂಡತಿ ಕೈವಾಡ ಇದೆ ಅಂತ. ಎಸ್, ವಿಜಯಪುರದಲ್ಲಿ ಮೋನೀಶ್ ತಾಯಿಗೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇದೆ. ಇವತ್ತಿನ ಕಾಲದಲ್ಲಿ ಅದ್ರ ಬೆಲೆ ಏನಿಲ್ಲ ಅಂದ್ರೂ 1-1.5 ಕೋಟಿ. ಮೋನೀಶ್ಗಿರೋದು ಒಬ್ಳೇ ತಂಗಿ. ಅವಳೇ ಇಲ್ಲ ಅಂದ್ರೆ ಎಲ್ಲ ಆಸ್ತಿನೂ ಅವನಿಗೆ ಸೇರುತ್ತೆ. ಅಂದ್ರೆ ಆಸ್ತಿಗೋಸ್ಕರ ಮೋನೀಶ್ ಸ್ವಂತ ತಂಗಿನೇ ಕೊಲೆ ಮಾಡಿದ್ದಾನ? ಆಶ್ಚರ್ಯ ಏನೂ ಇಲ್ಲ. ದುಡ್ಡು ಆಸ್ತಿ ಮುಂದೆ ಸಂಬಂಧಗಳು ಬೆಲೆ ಕಳ್ಕೊಂಡಿರೋ ಈ ಕಾಲದಲ್ಲಿ ಯಾರು ಯಾರನ್ನ ಬೇಕಾದ್ರೂ ಕೊಲ್ಬೋದು. ಸರ್, ರಶ್ಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಹೇಗ್ ಸತ್ತಿದ್ದಾಳೆ? ನಾವ್ ಅಂದ್ಕೊಂಡಿರೋ ಹಾಗೆ ಉಸಿರುಗಡಿಸಿನೇ ಸಾಯಿಸಿದ್ದಾರೆ. ಉಸಿರುಗಟ್ಟಿಸಿ ಸಾಯಿಸಿದಾರೆ ಅಂದ್ರೆ ಮೋಸ್ಟ್ಲಿ ದಿಮ್ನ ಮುಖಕ್ಕೆ ಒತ್ತಿಡ್ದಿರ್ಬೋದು. ಕೊಲೆ ಬೆಡ್ ಮೇಲೆ ನಡೆದಿರೋದ್ರಿಂದ ಈ ಸಾಧ್ಯತೆ. ಆದ್ರೆ ಯಾರು ಮಾಡಿರ್ಬೋದು? ಆಕೆಗೆ ಬೇರೆಯವ್ರದೇ ಚಿಂತೆ ರೀ. ಪರಿಚಯ ಇರ್ಬೇಕು ಅಂತ ಏನಿಲ್ಲ, ಕಷ್ಟ ಅಂದ್ರೆ ಸಾಕು ಸಹಾಯಕ್ಕೆ ಹೋಗ್ತಾ ಇದ್ಲು. ನವೋದಯನು ಎನ್ಜಿಒದಾಗೆ ಕೆಲಸ ಮಾಡ್ತಾ ಇದ್ಲು. ರಶ್ಮಿಗೆ ಯಾರಾದ್ರೂ ಶತ್ರುಗಳಿದ್ರ ನಿಮಗೆ ಗೊತ್ತಿರೋ ಹಾಗೆ? ಇಲ್ರಿ, ಆಕೆ ಯಾರ ಜೊತೆಗೂ ಜಗಳ ಕಾಯೋ ಹುಡುಗಿ ಅಂತೂ ಅಲ್ಲ. ನಗ್ನಗ್ತಾ ಕೆಲಸ ಮಾಡ್ಕೊಂಡು ಬರ್ತಿದ್ಲು. ನಮ್ಮ ಊರ್ನಾಗಂತೂ ಮಂದಿಗೆ ಆಕೆ ಅಂದ್ರೆ ಭಾರಿ ಇಷ್ಟ ರೀ. ಬೆಂಗಳೂರಲ್ಲಿ ಅವಳ ಒಡನಾಟ ಆಗಿತ್ತು. ಅಲ್ಲಿ ಯಾರಿದ್ದಾರ್ರಿ? ಅಣ್ಣ ಅದ್ಕೇನ್ ಬಿಟ್ಟು ಹೋದ್ರ ಅಣ್ಣನ ಮನೆಗೆ ಹೋಗಿ ಬರ್ತಾ ಇದ್ಲು. ನಿಮ್ಮಗ ಮೌನೇಶ್ ಮದ್ವೆ ಆಗಿದ್ಯಾ ಅವಾಗ? 1 ವರ್ಷ ಆತ್ರಿ. ಆಕೆನೂ ಬೆಂಗಳೂರಿನವಳ. ಇಬ್ರು ಮೆಚ್ಕೊಂಡೆ ಲಗ್ನ ಆದ್ರು. ಚಲೋ ಹುಡುಗಿ ಬಿಡ್ರಿ. ರಶ್ಮಿ ಯಾವಾಗ್ಲೂ ಅಲ್ಲಿಗೆ ಹೋಗ್ತಿದ್ಲಾ? ಹ್ಞೂನ್ರಿ, ಹೋಗ್ತಿದ್ಲು. ಆದ್ರೆ ಇತ್ತೀಚೆಗೆ ಕಡಿಮೆ ಮಾಡಿದ್ಲು. ಎನ್ಜಿಒ ಕೆಲಸ ಜಾಸ್ತಿ ಹಚ್ಕೊಂಡಿದ್ಲು. ಆದ್ರೆ ಈಗ 1 ವಾರದಿಂದ ನನ್ನ ಸೊಸಿ ಫೋನ್ ಮಾಡಿ ಬರಕ್ ಹೇಳಿದ್ಲು. ಏನೋ ಶೈಲಜಾ ಫೋನ್ ಮಾಡಿ ಬರೋದಕ್ಕೆ ಹೇಳಿಲ್ಲ? ಹ್ಞೂನ್ರಿ, ತುಂಬಾ ದಿನ ಆಯ್ತು, ಒಮ್ಮೆ ಬಂದ್ ಹೋಗು ಅಂತ ತುಂಬಾ ಬಲವಂತ ಮಾಡ್ಲು ಅಂತ ಹೋದ್ಲು. ಇಲ್ಲಾಂದ್ರೆ ಹೋಗ್ತಿರ್ಲಿಲ್ಲ. ಆದ್ರೆ ಹೀಗಾಗತ್ತೆ ಅಂತ ಯಾರು ಗೊತ್ತಿತ್ತು?
ನನಗಂತೂ 20 ಲಕ್ಷ ಸಿಕ್ತು. ಯಾರಿಗೇನಾದ್ರೂ ಮಾಡ್ಕೊಂಡ್ಲಿ, ನಾನು ಇವತ್ತೇ ಊರ್ ಬಿಟ್ಟು ಹೋಗ್ತೀನಿ. ಇಲ್ಲಿದ್ರೆ ಅಪಾಯನೇ. ಖಂಡಿತ ಅಪಾಯ. ಆದ್ರೆ ನೀನು ಊರ್ ಬಿಟ್ಟು ಹೋಗೋದಕ್ಕೆ ಮೊದಲೇ ಅಪಾಯ ಬರುತ್ತೆ ಅನ್ಕೊಂಡಿಲ್ಲಲ್ಲ. ಯಾರು ನೀವು? ಯಾರು ನೀವು? ನಿನ್ನಂತ ಮನೆಗೆ ಇನ್ಯಾರು ಬರಕ್ ಸಾಧ್ಯ? ಸಿಐಡಿ ಕರ್ನಾಟಕ. ಏನಿದೆ ಬ್ರೀಫ್ ಕೇಸ್ನಲ್ಲಿ? ಬಟ್ಟೆ ಬಟ್ಟೆ ಓಪನ್ ಮಾಡು. ಏನಿಲ್ಲ ಮೇಡಮ್, ಬಟ್ಟೆ ಬಟ್ಟೆ ಬಟ್ಟೆ. ಓಪನ್ ಮಾಡ್ತೀಯಲ್ವೋ? ಬೇಡ. ಇದು ನಿನ್ ಬಟ್ಟೆಗಳ? ಎಷ್ಟಿದೆ ಇದ್ರಲ್ಲಿ? 20 ಲಕ್ಷ ಇದೆ. 20 ಲಕ್ಷ ಎಲ್ಲಿಂದ ಬಂತ ಅಷ್ಟೊಂದು ದುಡ್ಡು? ಸರ್, ನಮ್ಮ ಫ್ರೆಂಡ್ ಹತ್ರ ಫೈನಾನ್ಸ್ ಕೇಳಿದೆ ಸರ್. 20 ಲಕ್ಷ, ಅದು ಫ್ರೆಂಡ್ ಇಂದ ಫೈನಾನ್ಸ್. ನಿಜ ಹೇಳ್ತಾ ಇಲ್ಲ? ಸಾಯ್ಬಿಡಿ ಸರ್, ನನಗೆ ನಾನು ನಿಜ ಹೇಳ್ಬಿಡ್ತೀನಿ ಸರ್. ಬಿಟ್ಬಿಡಿ ಸರ್. ಮನೀಶ್ಗೂ ನಿನ್ಗೂ ಏನ್ ಸಂಬಂಧ? ಸರ್, ಅವ್ರು ನನ್ನ ಭಾವ ಆಗ್ಬೇಕು. ನಾನು ಶೈಲಜಾ ತಮ್ಮ. ಶೈಲಜಾ ತಮ್ಮ? ಹೇಳೋ, ಎಲ್ಲ ಡೀಟೇಲ್ ಆಗಿ ಹೇಳೋ. ಹೇಳ್ತೀನಿ ಸರ್, ಎಲ್ಲ ನಿಜ ಹೇಳ್ಬಿಡ್ತೀನಿ. ನಾನೊಂದ್ ದಿವಸ ನಮ್ಮ ಅಕ್ಕ ಹತ್ರ ದುಡ್ಡು ಕೇಳಕ್ ಹೋದಾಗ ದುಡ್ಡು ಯಾಕೋ ಬೇಕು ನಿಂಗೆ ಅಷ್ಟೊಂದು ದುಡ್ಡು? ನಂಗೂ ಕೊಟ್ಟು ಸಾಕಾಗಿ ಹೋಗಿದೆ. ನಿಮ್ ಭಾವಂಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಮನೆಯಿಂದ ಆಚೆಗೊಡಿಸ್ತಾರಷ್ಟೇ. ನೀನ ನನಗೆ ಲಕ್ಷ ಗಟ್ಟಲೆ ಕೊಡ್ತಾ ಇದೀಯಾ? ಏನೋ 1-2 ಸಾವಿರ ಖರ್ಚಿಗೆ ಕೇಳಿದ್ರೆ ನಿಂಗೆ ಕೊಡ್ಲಿಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಅಕ್ಕ, ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ. ನಾನು ಮತ್ತೆ ಬರಲ್ಲ ನೋಡು ಅಕ್ಕ. ಹಲೋ ರಶ್ಮಿ, ಹೇಗಿದ್ಯಾ? ಚಲೋ ಇದೀನಿ ಅದ್ಕೆ. ಬಾಳ್ ದಿನ ಆಯ್ತು ಫೋನ್ ಮಾಡಿ, ನನ್ ಮರ್ತ್ಬಿಟ್ರೇನು? ಯಾಕೆ ರಶ್ಮಿ ಹಂಗಂತೀಯ? ಇತ್ತೀಚೆಗೆ ನೀನೇ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಯಾ ನೋಡು. ನಿನ್ ಸಮಾಜ ಸೇವೆ ಎಲ್ಲ ಹೇಗ್ ನಡೀತಿದೆ? ಚಲೋ ನಡೀತದೆ ಅದ್ಕೆ. ನವೋದಯ NGO ಅಂದ್ರೆ ಬಾಳ ಹೆಸರು ಮಾಡಿದೆ ನೋಡಿ. ನಾವು ಬೀದಿ ಮಕ್ಳಿಗಾಗಿ ಕ್ಯಾಂಪೇನ್ ಮಾಡ್ತಾ ಇದೀವಿ. ಓ ಹೌದೇನೋ, ಒಳ್ಳೆ ಕೆಲ್ಸ ಬಿಡು. ಹೌದು, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ನಿಮ್ಗೆ? ಯಾರೋ ಕೊಡ್ತಾರೆ, ಮತ್ ನಾವು ಹಾಕೋಬೇಕಾಗತ್ತೆ. ಅದನ್ ಮಾತಾಡೋಣ ಅಂತಾನೆ ಅಣ್ಣಂಗ್ ಫೋನ್ ಹಚ್ಚಿದೆ, ತೆಗಿಲಿಲ್ಲ ಅವ. ಹಾ ಆಫೀಸಲ್ಲಿ ಬ್ಯುಸಿ ಇರ್ತಾರೋ ಏನೋ. ಏನ್ ಹೇಳು, ನಾನೇ ಹೇಳ್ತೀನಿ. ಅದ್ಗೆ ನನ್ ಭಾಗದ ಆಸ್ತಿನ ನವೋದಯ ಸಂಸ್ಥೆಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡೀನ್ರಿ. ಅದಕ್ಕ ಅಣ್ಣಂಗ್ ತಿಳಿಸಿ ಆಸ್ತಿ ಭಾಗ ಮಾಡೋಣ ಅಂತ. ರಶ್ಮಿ, ಏನಾಗಿದೆ ನಿಂಗೆ? ನೀನ್ ಆಸ್ತಿನೆಲ್ಲ ದಾನ ಮಾಡ್ತೀಯಾ? ಹ್ಞೂ ಅದ್ಕೆ. ನನ್ಗ್ಯಾಕ್ ಬೇಕು ಅಷ್ಟೊಂದು ರೊಕ್ಕ ಹೇಳಿ? ಅದನ್ನೇ ಸಂಸ್ಥೆಗೆ ಕೊಟ್ರೆ ಎಷ್ಟೋ ಜನ ಬೀದಿ ಮಕ್ಕಳ ಭವಿಷ್ಯ ಚಲೋ ಆಗ್ತದೆ. ನಾನ್ ಮಾಡ್ತಿರೋ ತಪ್ಪಂತೀರೇನ್ರಿ? ಇಲ್ಲ ನನ್ಗೇನ್ ಗೊತ್ತಾಗುತ್ತೆ. ಇದನ್ನ ನೀನು ನಿಮ್ಮ ಅಣ್ಣನ ಜೊತೆನೆ ಮಾತಾಡು. ಇದು ನೀವಿಬ್ರು ತೀರ್ಮಾನ ಮಾಡ್ಬೇಕಾಗಿರೋಂತ ವಿಷಯ. ಆತ್ ಬಿಡ್ರಿ, ಹಂಗ ಮಾಡ್ತೇನೆ. ನೀವ್ ಆರಾಮಲ್ಲೇನ್ರಿ? ಹಾ ಸರಿ, ಇಡ್ತೀನ್ರಿ. ಹಾ ಏನಾಯ್ತಕ್ಕ? ರಶ್ಮಿದಲ್ವಾ ಫೋನು? ಏನಂತ ಹೇಳ್ದು? ಆಸ್ತಿಲಿ ಭಾಗ ಬೇಕಂತೆ. ಅದನ್ನ ತಗೊಂಡೋಗಿ ಯಾವ್ದೋ NGO ದಾನ ಮಾಡ್ತಾಳಂತೆ. ಹುಚ್ಚಿಡ್ತಿದೆ ಅವಳಿಗೆ. ಬೇಡ ಅಂತಂದ್ರೆ ನಮಗಾರ ಕೊಡೋದಲ್ವಾ ಅಕ್ಕ? ಇಷ್ಟಿದೆ ಆಸ್ತಿ? ಸುಮಾರು 1.5 ಕೋಟಿ ಬೆಲೆ ಬಾಳುತ್ತೆ. ಇದ್ರಲ್ಲಿ ಅವಳಿಗೆ ಅರ್ಧಕ್ಕರ್ಧ ಹೋಗುದ್ ಕಣೋ. ಅಷ್ಟೊಂದಿದ್ಯಾ? ಅದನ್ನೆಲ್ಲ ಸುಮ್ಮನೆ ದಾನ ಮಾಡ್ಬಿಡ್ತಾಳ? ಮಾಡಬಾರ್ದು. ಹೇಗಾದ್ರೂ ಮಾಡಿ ಆ ಆಸ್ತಿ ನಮಗೆ ಸಿಗೋ ಹಾಗೆ ಮಾಡ್ಬೇಕು. ಈ ಜೀವನ್ ಏನಾದ್ರೂ ಮಾಡೋ. ಆಸ್ತಿ ಭಾಗ ಆಗಬಾರ್ದು. ಅವಳು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆಸ್ತಿ ಮಾತ್ರ ಅವಳಿಗೆ ಸೇರ್ಬಾರ್ದು. ಅವಳು ಸೇರ್ಬಾರ್ದು ಅಂದ್ರೆ ಬದುಕಿರ್ಬಾರ್ದಕ್ಕ. ನೋಡು, ನೀನೇನ್ ಮಾಡ್ತೀಯೋ ಮಾಡು. ನಿನಗ್ 10 ಅಲ್ಲ 20 ಲಕ್ಷ ರೂಪಾಯಿ ಕೊಡ್ತೀನಿ. ಒಟ್ನಲ್ಲಿ ಆ ಆಸ್ತಿ ನಮ್ದಾಗ್ಬೇಕು. ಇಷ್ಟು ಹೇಳ್ದಲ್ಲಕ್ಕ, ಅಷ್ಟೇ ಸಾಕು ನನಗೆ. ನೀನು ಅವಳಿಗೆ ಬರೀ ಬೆಂಗಳೂರಿಗೆ ಬರಂಗ್ ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ.
ಏನೇ ಇಷ್ಟೊತ್ತೇನೆ ರೆಡಿ ಆಗೋದು? ನೀನೇ ಒಳ್ಳೆ ಮದುವೆ ಹುಡುಗಿ ತರ ರೆಡಿ ಆಗ್ತಿದ್ಯಲ್ಲ. ರೀ ಸಾಕ್ ಸುಮ್ನೆ ಇರ್ರಿ, ಹೋಗ್ತಿರೋದು ನನ್ನ ಫ್ರೆಂಡ್ ಮದ್ವೆಗೆ. ಅದೆಲ್ಲ ಇರ್ಲಿ ಬಿಡು. ರಶ್ಮಿ ಬಹಳ ದಿನ ನಂತರ ಬಂದವಳೆ, ಅವಳನ್ನ ಬಿಟ್ಟೋಗೋದು ಸರಿ ಅಂತೇನು? ಮತ್ ಕರೀರಿ ಅವಳನ್ನು. ರಶ್ಮಿ ಇಲ್ಲ ಅದಕ್ಕೆ ನೀ ಹೋಗ್ ಬನ್ನಿ ಅಲ್ಲ, ನಾ ಮನೆಗೆ ಇರ್ತೀನಿ. ಅಣ್ಣ ನನ್ ಬಗ್ಗೆ ಚಿಂತೆ ಬೇಡ, ನೀ ಹೋಗ್ಬಲ್ಲ. ಯಾಕೆ ರಶ್ಮಿ, ನೀನು ನಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ ಬರೋಣ ಬಾರೆ. ಹೌದ್ ಮತ್ತ ಒಬ್ಬಾಕಿ ಏನ್ ಮಾಡ್ತಿ ಮನೆಯಾಗಿ? ನಾವು ಬರೋದು ಬಹಳ ತಡೆ ಆಗ್ತೈತಿ. ಬಾ ಹೋಗ್ ಬರವ. ತಡ ಆದ್ರೂ ಪರವಾಗಿಲ್ಲ ಅಣ್ಣ, ನೀ ಹೋಗ್ ಬನ್ನಿ, ನಾ ಆರಾಮಾಗಿ ಮಲ್ಗಿರ್ತೀನಿ. ಕೀ ಇದೆ ಅಲ್ಲ ನಿಮ್ಮ ಹತ್ರ? ಕೀ ಇದೆ, ಆದ್ರೂ ಬಿಡ್ರಿ, ಅವಳನ್ನ ಯಾಕೆ ಫೋರ್ಸ್ ಮಾಡ್ತೀರಾ? ಜರ್ನಿ ಮಾಡಿ ಸುಸ್ತಾಗಿರ್ತಾಳೆ ಪಾಪ. ನೀನ್ ರೆಸ್ಟ್ ತಗೋ ರಶ್ಮಿ. ನಾನು ಅಡ್ಗೆ ಮಾಡಿಟ್ಟಿದ್ದೀನಿ, ಹಸ್ವಾದಾಗ ಹಾಕೊಂಡು ಊಟ ಮಾಡ್ಬಿಡು. ನೀ ಹೋಗ್ ಬನ್ನಿ, ಹೋಗ್ಬಾ ಅಣ್ಣ. ಸರಿ ಜೋಪಾನ. ಹೇಳಕ್ಕ. ಜೀವನ್, ರಶ್ಮಿ ಮನೇಲಿ ಒಬ್ಳೇ ಇದ್ದಾಳೆ. ನಾವು ಬರೋದು 11 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನೀನ್ ಕೆಲಸ ಮುಗಿಸ್ಬಿಡು. ಮಾಡಿ ಮೇಲಿನ ಡೋರ್ ಹಾಕಿಲ್ಲ, ಹುಷಾರು. ಆಯ್ತು ಬಿಡಕ್ಕ, ನೀನ್ ಏನು ಟೆನ್ಷನ್ ತಗೋಬೇಡ. ನೀನ್ ಬರೋ ಅಷ್ಟ್ರಲ್ಲೇ ಎಲ್ಲಾ ಕೆಲ್ಸನೂ ಸಲೀಸಾಗಿ ಮುಗ್ದಿರುತ್ತೆ. ಬಂದೆ ರೀ. ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಲ್ಲಿ ಹೋಗಿದ್ದೇನೋ ನಿಜ, ಆದ್ರೆ ರಶ್ಮಿ ಅಷ್ಟರಲ್ಲೇ ಸತ್ತೋಗಿದ್ಲು. ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ರಶ್ಮಿ ಸಾಯೋದಕ್ಕೆ ಹೇಗ್ ಸಾಧ್ಯ? ಅದೇ ನನಗೂ ಗೊತ್ತಿಲ್ಲ ಸರ್, ನಾನಂತೂ ಕೊಲೆ ಮಾಡಿಲ್ಲ ಸರ್. ಕೊಲೆ ಮಾಡಿದೆ ಭಾವನ ಹತ್ರ 20 ಲಕ್ಷ ತಗೊಂಡ್ಯಾ? ಹಾಗಲ್ಲ ಮೇಡಮ್, ಈ ಚಾನ್ಸ್ ಬಿಟ್ರೆ ಮತ್ತೆ ನನಗೆ ಸಿಗಲ್ಲ ಅಂತ ನನಗೆ ಗೊತ್ತಿತ್ತು. ಈ ಕೊಲೆ ನಾನು ಮಾಡಿಲ್ಲ ಅಂತ ಅಕ್ಕಂಗೆ ಗೊತ್ತಾದ್ರೆ ಅಕ್ಕ ನನಗೆ ದುಡ್ಡು ಕೊಡಲ್ಲ ಅಂತಾನೂ ಗೊತ್ತಿತ್ತು. ಅದಕ್ಕೆ ರಶ್ಮಿ ಕೊಲೆ ನಾನೇ ಮಾಡಿದ್ದು ಅಂತ ಅಕ್ಕಂಗೆ ಹೇಳ್ದೆ. ಆದ್ರೂ ಅವಳು ದುಡ್ಡು ಕೊಡ್ಲಿಲ್ಲ. ಅದೇ ಸಿಟ್ಟಿಗೆ ಹೋಗಿ ಭಾವನಿಗೆ ಹೋಗಿ ಹೇಳಿದ್ ನಾನು. ಅಂದ್ರೆ ತಂಗಿನ ಕೊಲೆ ಮಾಡಿ ಆಸ್ತಿ ಹೊಡಿಬೇಕು ಅಂತ ಮೌನೇಶ್ ಕೂಡ ಯೋಚನೆ ಮಾಡಿದ್ನಾ? ಇಲ್ಲ ಸರ್, ಆದ್ರೆ ನಾನು ಹಾಗೆ ಎದುರಿಸ್ದೆ. ಕೊಲೆ ಮಾಡೋದಕ್ಕೆ ನೀವಿಬ್ರೆ ನನಗೆ ಹೇಳಿದ್ದು ಅಂತ ನಾನು ಪೊಲೀಸ್ ಹತ್ರ ಒಪ್ಕೋತೀನಿ ಅಂದೆ. ನಾನು ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ 20 ಲಕ್ಷ ಕೊಡ್ಬೇಕು ಅಂದೆ. ಇಂಥ ಕೆಲಸ ಮಾಡಿದ್ಕೆ ನಮ್ಮ ಭಾವ ನಮ್ಮ ಅಕ್ಕನಿಗೆ ಸಿಕ್ಕಾಪಟ್ಟೆ ಬೈದ್ರು. ಆದ್ರೆ ಇನ್ ಏನಾದ್ರೂ ಮಾಡಿದ್ರೆ ಅವರು ಸಿಕ್ಕಾಕೋತಾರೆ ಅಂತ 20 ಲಕ್ಷ ಕೊಟ್ರು. ನೀನ್ ಕೊಲೆ ಮಾಡಿಲ್ಲ ಅಂದ್ರೂ ನಿಂಗೆ ಶಿಕ್ಷೆ ತಪ್ಪಿದ್ದಲ್ಲ. ನೀನಲ್ಲಿ ಹೋದಾಗ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡ್ತಿದ್ರ? ಇಲ್ಲ ಯಾವ್ದಾದ್ರು ಗಾಡಿ ನಿಂತಿತ್ತ? ಇಲ್ಲ ಮೇಡಮ್, ನಾನು ಸರಿಯಾಗಿ ನೋಡಕ್ಕಾಗ್ಲಿಲ್ಲ, ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ.
ಅನ್ನೋ ಕಾರಣಕ್ಕೆ ಕಾನೂನು ನಿಮ್ನ ಕ್ಷಮಿಸ್ಬೋದು, ಆದ್ರೆ ನಿಮ್ ಮನ್ಸಾಕ್ಷಿ ಯಾವತ್ತೂ ನಿಮ್ನ ಕ್ಷಮಿಸೋದಿಲ್ಲ. ಇವಳಿಂತ ಯೋಚನೆ ಕೂಡ ಮಾಡ್ತಾಳೆ ಅಂತ ಊಹೆ ಕೂಡ ಮಾಡಿಲ್ರಿ. ಇವಳ ಮ್ಯಾಲ ಮನ್ಸ್ ಮುರಿದೋಯ್ತ್ರಿ. ಆದ್ರೆ ಇವ್ರು ಮಾಡಿಲ್ಲ ಅಂತಂದ್ರೆ ಮತ್ತಿನ್ಯಾರ್ರಿ ಮಾಡ್ತಾರ ಕೋನಿ? ಸಿಗ್ತಾರೆ. ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರು ಸಿಕ್ಕದ್ಮೇಲೆ ಕೊಲೆ ಮಾಡಿದವ್ರು ಕೂಡ ಸಿಕ್ಕೇ ಸಿಗ್ತಾರೆ. ಆದ್ರೆ ನಮ್ಗೆ ಇದಕ್ಕೆ ನಿಮ್ ಸಹಾಯ ಬೇಕು. ಹೇಳಿ, ಈ ಕೊಲೆ ಪ್ರಕರಣ ಸುತ್ತಮುತ್ತ ಅನುಮಾನ ಹುಟ್ಟಿಸುವಂತ ವಿಷಯಗಳೇನಾದ್ರು ನಡೆದಿದ್ರೆ ದಯವಿಟ್ಟು ನಮ್ಗೆ ಹೇಳಿ. ಆ ಥರ ಅನುಮಾನ ಪಡಂತದೇನು ಇಲ್ರಿ. ಹಾ, ಅವತ್ತು ರಿಸೆಪ್ಷನ್ಗೆ ಹೋಗ್ತಾ ದಾರಿಯಲ್ಲಿ ನಾನು ರಶ್ಮಿ ಫೋನ್ಗೆ ತುಂಬಾ ಸತಿ ಟ್ರೈ ಮಾಡಿದೆ. ಲೈನ್ ಬ್ಯುಸಿ ಅಂತಾನೆ ಬರ್ತಿತ್ತು. ಅಷ್ಟೊತ್ತು ಅವಳು ಯಾರ ಜೊತೆ ಮಾತಾಡ್ತಿದ್ಲೋ ನನಗೆ ಗೊತ್ತಿಲ್ಲ. ರಶ್ಮಿ ಯಾರ ಜೊತೆನಾದ್ರು ತುಂಬಾ ಹೊತ್ತು ಮಾತಾಡೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನುಮಾನ ಇದೆಯಾ? ಈ ಸತಿಯಿಂದ ಬಂದಾಗ ನನಗೆ ಸ್ವಲ್ಪ ಹಾಗೆ ಅನ್ನಿಸ್ತು. ಮೊಬೈಲ್ ಶಾಕಿಂಗ್. ಆಸ್ತಿಗಾಗಿ ಈ ಕೊಲೆ ನಡೆದಿಲ್ಲ ಅಂದ್ರೆ ಬೇರೆ ಯಾವ ಉದ್ದೇಶಕ್ಕೆ ಈ ಕೊಲೆ ನಡೆದಿರ್ಬೋದು? ರಶ್ಮಿ ಸಂಬಂಧಿಕರ ಹೊರತಾಗಿ ಅವಳ ಸ್ನೇಹಿತರು, NGO ಬಳಗದವರು ಇವ್ರನ್ನ ವಿಚಾರಿಸಿದ್ರೆ ಗೊತ್ತಾಗ್ಬೋದು. ಸರ್, ರಶ್ಮಿತೆ ಕಮಲಮ್ಮ ಬಂದಿದ್ದಾರೆ. ನಮಸ್ಕಾರ ಸರ. ನಮಸ್ಕಾರಮ್ಮ. ನೀವ್ಯಾಕೆ ಇಲ್ಲಿ ಬರೋದಕ್ಕೆ ಹೋದ್ರಿ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದೈತಿ, ಅದಕ್ಕೆ ನಾನಾ ಬಂದಿ. ಏನ್ ಹೇಳಿ? ನೀವು ಯಾರಿಗೂ ಭಯ ಪಡಬೇಕಾಗಿಲ್ಲ. ನಾ ಯಾರಿಗಪ್ಪ ಎದುರ್ಲಿ? ಭಯ ಪಡೋದು ಅಂದ್ರೆ ಮಾನಕ ಮರ್ಯಾದೆಗ. ನೀವು ಇಷ್ಟು ದೂರ ಬಂದಿದ್ದೀರಾ ಅಂದ್ರೆ ಏನೋ ಒಂದು ಮುಖ್ಯವಾದ ವಿಷಯನೇ ಇರಬೇಕು. ಹೇಳಿಮ್ಮ. ನನ್ನ ಮಗಳು ನನ್ ಬಿಟ್ಟು ಹೊರಟೇ ಹೋದ್ಲು. ಅವಳು ಸಾಯಿಸ್ತವಳ. ಸುಮ್ಮನೆ ಬಿಡ್ಬೇಡ್ರಿ. ಬಿಟ್ರೆ ನನ್ನನ್ನು ಬಿಡಂಗಿಲ್ರಿ. ಏನಾಯ್ತು ಹೇಳಿ. ಹೇಳ್ತೀನಿ. ನೆನ್ನೆ ನಾ ಹೊಲಕ್ಕೆ ಹೋಗಿ ಮನೆಗೆ ಬಂದೆ. ಆಗ ಯಾರ ಗೊತ್ತಿಲ್ರಿ. ಇಡೀ ಮನೆ ಹುಡ್ಕಾಡಿದಾರ. ಆದ್ರೆ ಅವ್ರು ಖಂಡಿತ ಕಳ್ತನಕ್ಕಂತೂ ಬಂದಿಲ್ಲ. ಬಹುಶಃ ಮನೆಗೆ ಬಂದವರು ಕೊಲೆಗಾರ ಅಥವಾ ಕಡೆಯವರಾಗಿರ್ತಾರೆ. ಒಂದು ಯಾವುದೋ ಮುಖ್ಯವಾದ ದಾಖಲೆಯನ್ನು ಹುಡ್ಕೊಂಡ್ ಬಂದಿರ್ತಾರೆ ಅಥವಾ ಯಾವುದೋ ಸಾಕ್ಷಿ ನಾಶ ಮಾಡೋದಕ್ಕೆ ಬಂದಿರ್ತಾರೆ. ಅಂತ ವಸ್ತು ಯಾವ್ದಾದ್ರು ಇರೋದು ಗೊತ್ತಾ ನಿಮ್ಗೆ? ನಂಗೇನು ತಿಳಿಯಣಿಲ್ಲ ರೀ. ಅಂದ್ರೆ ಯಾವ್ದಾದ್ರು ಫೈಲು ಅಥವಾ ಫೋಟೋ ಇಂಥವೇನಾದ್ರು? ಹಾ, ನನ್ನ ಮಗಳು ಬ್ಯಾಡ ಅಂದ್ರು ಒಂದು ಫೋಟೋ ಇಟ್ಕೊಂಡಿದ್ಲು. ಅದೀಗ ಕಾಣಿಸ್ತಿಲ್ರಿ. ಯಾರ ಫೋಟೋ ಅದು? ಅದು ರಶ್ಮಿ ನಂಗೆ ಒಂದೇ ಒಂದು ಆಸೆ ಅದ ನೋಡು. ಏನದು? ನಿನ್ ಕಣ್ಣಾಗಿರೋ ಕನಸುಗಳೆಲ್ಲ ನನ್ಸ್ ಮಾಡ್ಬೇಕು ಅಂತ ನನ್ನ ಆಸೆ. ಆದ್ರ ಅದ್ ಹೆಂಗ್ ಸಾಧ್ಯ ಆತತ್ ಹೇಳು? ಯಾಕೆ ಸಾಧ್ಯ ಆಗಲ್ಲ? ನಾ ಪೂರ್ತಿ ಮಾಡ್ತೀನಿ. ನಂಗೆ ನಂಬು. ನಾನ್ ಪೂರ್ತಿ ಮಾಡ್ತೀನಿ. ಕೇಳಿಲ್ಲ ನೀನು? ಕಾಸಾಗ್ಲ ಕಣ್ಣಾಗ ಆಕಾಶದಾಗ್ಲ ಕನ್ಸುಗಳಿರ್ತಾವಲ್ಲ, ಈ ಭೂಮಿನೇ ಮಾರಿದ್ರು ಕನ್ಸುಗಳು ಆಸೆಗಳು ತೀರಂಗಿಲ್ಲ ನೋಡು. ಇದು ಮಾತ್ರ ಖರೆ. ಗೊತ್ತದ. ಆದ್ರೆ ನನ್ಗೇನಂತ ದೊಡ್ಡ ದೊಡ್ಡ ಕನ್ಸುಗಳಿಲ್ಲ ಬಿಡ್ರಿ. ನಿನ್ ಸಂಟ ಇದ್ರೆ ನನ್ಗೆ ಸ್ವರ್ಗನೇ ಬೇಡ ಬಿಡ್ರಿ. ಹಂಗೇನಾ? ನಂಗೂ ಹಂಗ ಅನ್ನಿಸ್ತದ. ಆದ್ರೆ ಹಿಂಗ ಎಷ್ಟ್ ದಿನ ಅಂತ? ಇದಕ್ಕೆಲ್ಲ ಒಂದ್ ದಾರಿ ನೋಡ್ಬೇಕಲ್ರೇನ್ರಿ? ರಶ್ಮಿ, ಯಾರು ಬಂದಾರ? ಅವ
ಮನೋಹರ್ ಸರ್ ಬಂದಾರ? ಅವರೇ ನಮಸ್ಕಾರ ರೀ. ಸರಿ, ನಾನು ಬರ್ತೀನಿ ರೀ. ರಶ್ಮಿ, ಏನಿದೆಲ್ಲ? ಇದೆಲ್ಲ ನಿನ್ ಚಂದ ಅನಿಸ್ತದೇನು? ನೀ ತಿಳ್ದಾಕಿ ಯಾಕೆ ಹಿಂಗೆಲ್ಲ ಮಾಡಕತ್ತಿ? ಅವ್ವ, ನಾನು ಮನೋಹರ್ ಲಗ್ನ ಆಗ್ತೀವಿ. ಅಂದ್ರೆ ರಶ್ಮಿನಾ ಮನೋಹರ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಾ? ಏನೋ ತಿಳಿದ್ರಿ, ಆದ್ರೆ ನನ್ನ ಮಗಳು ಮಾತ್ರ ಅವನ ಲಗ್ನ ಆಗ್ತೀನಿ ಅಂತ ಹೇಳ್ತಿದ್ಲು. ಆ ಮನೋಹರ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನಂಗೆ ಅವನ ಬಗ್ಗೆ ಬಹಳ ಏನೂ ಗೊತ್ತಿಲ್ರಿ. ಆದ್ರೆ ನನ್ನ ಮಗಳು ಹೇಳ್ತಿದ್ಲು, ಅವನು ಎಂಜೋದಾಗೆ ಅಧ್ಯಕ್ಷ ಅದಾನಂತ. ಅವನ ಜೋಡಿ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಮಗಳು ಅವನ್ನ ಬಹಳ ಹಚ್ಕೊಂಡಿದ್ಲು ರೀ. ಅವನ ಫೋಟೋ ಏನಾದ್ರು ಇದೆಯಾ ನಿಮ್ಮ ಹತ್ರ? ಹಾ, ಅಂತ ಒಂದು ಫೋಟೋ ತೆಗ್ದಿಟ್ಟೀನ್ರಿ. ಯಾರು? ಯಾರು ಬೇಕಿತ್ತು? ಮನೋಹರ್ ಮನೆ ಇದೇನಾ? ಹೌದು, ನೀವ್ ಯಾರು? ನೆಂಟ್ರು, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಹೀಗ್ ದಿಢೀರ್ ಅಂತ ಮನೆ ಒಳಗಡೆ ನುಗ್ತಾ ಇದ್ದೀರಲ್ಲ, ಯಾರು ನೀವೆಲ್ಲ? ಸಿಐಡಿ ಕರ್ನಾಟಕ. ಮನೋಹರ್ ಎಲ್ಲಿ? ಗೊತ್ತಿಲ್ಲ. ನೀವೇನಾಗ್ಬೇಕು ಮನೋಹರ್ಗೆ? ಅವ್ರ ಹೆಂಡತಿ. ಹೆಂಡ್ತಿ? ಯಾವಾಗಿಂದ? ಯಾವಾಗಿಂದ ಅಂದ್ರೆ ಅವ್ರು ನನಗ್ ತಾಳಿ ಕಟ್ಟದಾಗಿಂದ. ಮನೋಹರ್ ಈ ರೀತಿ ಯಾರು ತಾಳಿ ಕಟ್ತೀನಿ ಅಂತ ಹೇಳಿದಾನೆ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ವಿ. ಯಾವ ಊರು ನಿಮ್ದು? ಮೈಸೂರು. ನಿಮ್ಗೆ ರಶ್ಮಿ ಗೊತ್ತಿರ್ಬೇಕಲ್ವಾ? ಗೊತ್ತಿಲ್ಲ ಅಂತ ಹೇಳೋ ಸುಳ್ಳು ಪ್ರಯತ್ನ ಮಾಡಬೇಡಿ. ಹಾ, ಗೊತ್ತು. ಅವಳು ನಮ್ಮ NGO ಅಲ್ಲಿ ಕೆಲಸ ಮಾಡ್ತಾ ಇದ್ಲು. NGO ಕೆಲಸ ಮಾತ್ರ ಮಾಡ್ತಾ ಇದ್ರ ಅಥವಾ? ನನಗೆ ಗೊತ್ತು ನೀವೇನ್ ಕೇಳಕ್ ಬಂದಿದ್ದೀರಾ ಅಂತ. ಸತ್ಯ ಏನು ಅಂತ ನಾನೇ ಹೇಳ್ತೀನಿ. ನನಗೇನು ಭಯ ಇಲ್ಲ. ಗುಡ್, ಹೇಳಿ. ನಮಗ್ ಬೇಕಾಗಿರೋದು ಸತ್ಯ ಮಾತ್ರ. ನಾನು ನಮ್ಮ ಯಜಮಾನ್ರು ನವೋದಯ ಅನ್ನೋ NGO ನಡೆಸ್ತಾ ಇದ್ವಿ. ಪ್ರತಿದಿನ ಅದರದೇ ಆದಂತ ಕೆಲಸಗಳಿರ್ತಿದ್ವು. ಒಂದಿನ ನಾನು ಮನೋಹರು ಒಂದ್ ಮೀಟಿಂಗ್ ಹೊರಟಿದ್ವಿ. ಆಗ ಮನು, ರೆಡಿನಾ? ಆಗ್ಲೇ ಲೇಟ್ ಆಯ್ತು. ತಡಿ ಸ್ವಲ್ಪ, ಹೋಗಮ್ಮ. ಏನಾಯ್ತು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಮೀಟಿಂಗ್ ಹೋಗಕ್ ಇಂಟ್ರೆಸ್ಟ್ ಇದ್ಯಾ ಇಲ್ವಾ? ಗೊತ್ತಿಲ್ಲ ರೋಹಿಣಿ, ಮುಂಜಾನಿಂದ ತಲೆ ಭಾಳ ನೋಸ್ಲಕತ್ತದ ನೋಡು. ಒಂದು ಕೆಲಸ ಮಾಡು, ನೀನೇ ಆ ಮೀಟಿಂಗ್ ಅಟೆಂಡ್ ಮಾಡು. ತಲೆನೋವಾ? ಮೊದ್ಲೇ ಹೇಳ್ಬಾರ್ದಿತ್ತಾ? ಮೀಟಿಂಗ್ ಕ್ಯಾನ್ಸಲ್ ಮಾಡಬಹುದಿತ್ತು. ಅಯ್ಯೋ, ಅಷ್ಟಕ್ಕೆಲ್ಲ ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಮಾಡಬೇಕು? ನೋಡು, ನೀ ಹೋಗಿ ಬಂದ್ರು ನಡೀತದ. ನೀನೇ ಹೋಗ್ಬಾ. ಡಾಕ್ಟ್ರಿಗೆ ಫೋನ್ ಮಾಡ್ಲಾ? ಅಯ್ಯೋ, ಅಂಥದ್ದೇನಾಗಿಲ್ಲ ಬಿಡು. ಗುಳಿಗೆ ತಗೊಂಡು ಸ್ವಲ್ಪ ಹೊತ್ತು ಮಲಗ್ತೀನಿ, ಎಲ್ಲ ಸರಿ ಹೋಗ್ತದೆ. ಟೈಮ್ ಆಯ್ತು, ನೀವ್ ಹೋಗ್ಬಾ. ಏನೂ ತೊಂದ್ರೆ ಇಲ್ಲ ತಾನೆ? ಯು ಡೋಂಟ್ ವರಿ, ಹಂಗ ಏನೂ ಆಗಲ್ಲ. ಸ್ವಲ್ಪ ಹೊತ್ತು ಮಲಗ್ತೀನಿ, ಎಲ್ಲ ಸರಿ ಹೋಗ್ತದ. ನೀ ಲಗುನ್ ಹೋಗ್ಬಾ. ಸರಿ, ಹೋಗ್ಬಾ. ಇವಳು ಯಾಕೆ ಇನ್ನೂ ಬಂದಿಲ್ಲ? ರಶ್ಮಿ, ಇಷ್ಟಾಗಿ ತಡ ಮಾಡ್ದಿ? ನಿನ್ ಹೆಂಡತಿ ಹೋಗ್ಬೇಕಲ್ಲಪ್ಪ?
ಅಯ್ಯೋ ಅವ್ರಿಗೆ ಕಳ್ಸೋಗೋಸ್ಕರ ಎಷ್ಟೆಲ್ಲ ನಾಟಕ ಮಾಡ್ಬೇಕಾಯ್ತು ಗೊತ್ತಾ? ತಲೆ ನೋವು ಮೈ ನೋವು ಅದು ಇದು ಅಂತ ಹೇಳಿ ಕಳ್ಸ್ದೆ. ಜಲ್ದಿ ಬರಂಗಿಲ್ಲ ತಾನೆ? ಏನಿದ್ರು ಸಂಜಿಗೆ ಬರ್ತಾಳ. ಅಪ್ಪ ಹಂಗಂದ್ರೆ ಇವತ್ತು ನಿನ್ ಜೊತೆ ನಾನು ನೆಮ್ಮದಿಯಿಂದ ಇರ್ಬೋದು. ಬಾ, ನಿನ್ ಜೊತೆಗೆ ಭಾಳ ಮಾತಾಡೋದ. ಬಾ, ಬಹಳ ಮಾತಾಡೋದಿದೆ. ಏನು ಹೇಳ್ತೀನಿ ಬಾ. ಏನ್ ಹೇಳ? ನೀನು ಹೇಳ್ತೀನಿ, ನೀನು ಕೂತ್ಕೋ ಫಸ್ಟ್. ಭಾಳ ಚಲೋ ಕಾಣಿಸ್ಲಾಕತ್ತೀನಿ ನೋಡಿ ಇವತ್ತು ನೀವು. ನಾನು ಯಾವತ್ತಿದ್ದು ಚೆನ್ನಾಗಿ ಚಲೋ ಕಾಣ್ತೀನಿ. ರೋಹಿಣಿ, ರೋಹಿಣಿ, ಏನೇ ನಿಂಗೆಲ್ಲಿ ಕೆಲಸ? ಅದು ನಾನು ಇಲ್ದಿರೋ ಟೈಮಲ್ಲಿ ನನ್ನ ಬೆಡ್ರೂಮ್ ಅಲ್ಲಿ ನನ್ನ ಗಂಡನ ಜೊತೆ. ಅದು ನನ್ನನ್ನೇನ್ ಕೇಳ್ತೀಯ? ಇವನ್ ಕೇಳಿ. ರಶ್ಮಿ, 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 ಅವಳು ಸರಿಯಾಗಿ ಹೇಳಿದಾಳೆ. ಅವಳಿಗೇನ್ ಕೆಲಸ ನಮ್ಮನೇಲಿ? ಅದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋದಿತ್ತು, ಅದಕ್ಕೆ ಅವಳು ಬಂದಿದ್ಲು. ಪ್ರಾಜೆಕ್ಟ್ ಬಗ್ಗೆ ನಾನು ಇಲ್ದಿರೋ ಸಮಯದಲ್ಲಿ ಡಿಸ್ಕಷನ್? ಅದೇನ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಾನೇ ಒಂದು ರಿಪೋರ್ಟ್ ಮಾಡ್ಕೊಡ್ತಿದ್ದೆ. ಥು, ನಿಮ್ ಜನ್ಮಕ್ಕೆ. ರೋಹಿಣಿ, 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 ನನ್ನ ಮಾತು ಕೇಳು. ರೋಹಿಣಿ, ರೋಹಿಣಿ, ನನ್ನ ಮಾತು ಕೇಳು. ರೋಹಿಣಿ, ನಿಮ್ ಹೊಲ್ಸ್ ಬಾಯಿಂದ ನನ್ನ ಹೆಸರನ್ನ ಕರಿಬೇಡಿ. ರೋಹಿಣಿ, ತಪ್ಪಾಯ್ತು. ನೀನು ಅಂದ್ಕೊಂಡಂಗ ಹಾಗೇನೂ ಇಲ್ಲ. ಏನೋ ಫ್ರೆಂಡ್ಶಿಪ್, ಸ್ವಲ್ಪ ಸಲಿಗೆಯಿಂದ ಇದ್ದ. ನೀನೇ ನಂಗೆಲ್ಲ ಅರ್ಥ ಮಾಡ್ಕೋ. ಇಂಥ ಬಣ್ಣದ ಮಾತುಗಳನ್ನ ಎಷ್ಟು ಜನ ಹುಡುಗಿರಿಗೆ ಹೇಳಿದಿರೋ ಏನೋ. ಹೊರಟೋಗಿ ಅವಳಿಂದನೇ. ಆದ್ರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ರೋಹಿಣಿ, 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 ತಪ್ಪಾಯ್ತು ರೋಹಿಣಿ. ರೋಹಿಣಿ, ಆಗಂಗಿಲ್ಲ, ಆಗಂಗಿಲ್ಲ, ಆಗಂಗಿಲ್ಲ. ಇನ್ಮೇಲೆ ಇಂಥ ಜೀವನ ನನ್ನಿಂದ ಬದುಕಕ್ ಆಗಂಗಿಲ್ಲ. ಎಂತ ಪ್ರೀತಿನ್ರಿ ಇದು? ಬೇಕಿತ್ತ ಇದ್ ನನ್ಗ? ಮೊದ್ಲು ಲಗ್ನ ಆಗಿರೋದನ್ನ ಮುಚ್ಚಿಟ್ರಿ, ಆಮೇಲೆ ಅವಳಿಂದ ಡಿವೋರ್ಸ್ ತಗೋತೀನಿ ಅಂದ್ರಿ. ಏನಾತೀಗ? ಅವಳಿಂದ ನನ್ ಮಾತು ಕೇಳಂಗಾಯ್ತು. ಏನ್ ಮಾಡ್ಲಿ ನಾನೀಗ? ಸಾಯ್ಲೇನು? ಏನೇ ಹಂಗ ಮಾಡ್ತೀನಿ? ನೋಡು, ಸಿಟ್ ಮಾಡ್ಕೋಬೇಡ. ಇದರಿಂದ ಯಾವ ಕೆಲಸನೂ ಆಗಂಗಿಲ್ಲ. ಸ್ವಲ್ಪ ಸಮಾಧಾನ ಯೋಚನೆ ಮಾಡು, ನಿಂಗೆ ಎಲ್ಲ ಗೊತ್ತಾಗ್ತದೆ. ಆಕಾಶದಾಗ ಕರಿ ಮೋಡ ಯಾವಾಗ್ಲೂ ಹಂಗೆ ಇರಲ್ಲ. ಇದು ಹಂಗ. ಎಲ್ಲ ಸರಿ ಹೋಗ್ತದೆ, ಎಲ್ಲ ಸರಿ ಹೋಗ್ತದೆ. ಏನ್ ಸರಿ ಹೋಗ್ತದೆ? ಏನ್ ಸರಿ ಹೋಗ್ತದ್ರಿ? ಸರಿ ಹೋಗಲ್ಲ, ಇದು ಸರಿ ಹೋಗಲ್ಲ. ನನ್ ಸತ್ರನ ಸರಿ ಹೋಗೋದು. ಸಾಯೋದು ಯಾಕೆ ಮಾತಾಡ್ತಿ? ನಾನು ನಿನ್ ಮೇಲೆ ಎಷ್ಟು ಪ್ರೀತಿ ಇತ್ತೀನಂತ ಗೊತ್ತಲ್ಲ ನಿಂಗ? ಈಗೇನು ರೋಹಿಣಿಗೆ ಡಿವೋರ್ಸ್ ಕೊಡ್ಬೇಕು ಅಷ್ಟೇ ಅಲ್ಲ? ಕೊಡ್ತೀನಿ.
ನನ್ಗ ನೀನೇ ಮುಖ್ಯ. ಕರೆ ಹೇಳ್ತೀರೇನ್ರಿ? ನಮ್ಲ ನಿಮ್ಮ ಮಾತನ್ನ ನಂಬಿ ಮತ್ತೆ ಸೋತ್ರ ಶಕ್ತಿ ಉಳ್ದಿಲ್ಲ ನನ್ಗೆ. ನಂಗೆ ನಂಬು, ನನ್ನ ಮಾತು ನಂಬು. ರೋಹಿಣಿಗೆ ಡಿವೋರ್ಸ್ ಕೊಟ್ಟೆ ಕೊಡ್ತೀನಿ. ನಂಗ ನೀನ್ ಬೇಕು, ನಿನ್ ಪ್ರೀತಿ ಬೇಕು, ನಿನ್ ಪ್ರೀತಿ ಬೇಕು. ರೋಹಿಣಿ, ರೋಹಿಣಿ, ಏನಿದು? ಕೊಲೆ ಮಾಡ್ತಾ ಇದ್ದೀನಿ. ಮೋಸ್ಗಾರ ಗಂಟನ್ನ ಕೊಲೆ ಮಾಡ್ತಾ ಇದ್ದೀನಿ. ತಲೆಗಿಲ್ಲ ಕೆಟ್ಟದೆ. ದೂರ ದೂರ ಇರು, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ನೀವು ಬದುಕಿರ್ಬಾರ್ದು. ನನ್ ಮಾತು ಕೇಳು ರೋಹಿಣಿ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ನೀವಿಬ್ರು ಸೇರಿ ನನಗೆ ಡಿವೋರ್ಸ್ ಕೊಡ್ತೀರಾ? ಬಿಡಲ್ಲ. ನಾನ್ ಮಾತ್ರ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ರೋಹಿಣಿ, ನೀ ತಪ್ಪು ತಿಳ್ಕೊಂಡಿದ್ದೆ. ಅವಳೊಬ್ಳು ಹುಚ್ಚಿ. ಅವಳಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಹಿಂಗೆಲ್ಲ ಮಾತಾಡಿನಿ. ನಾನ್ ಹಿಂಗ್ ಡಿವೋರ್ಸ್ ಕೊಡ್ತೀನ? ಸುಳ್ಳು, ಎಲ್ಲ ಸುಳ್ಳು. ಅವಳಿಗೂ ಸುಳ್ಳು, ನನಗೂ ಸುಳ್ಳು. ನಾನೊಬ್ಳು ಪೆದ್ದಿ. ನಿಮ್ಮ ಮಾತು ನಂಬ್ಕೊಂಡಿದ್ದೀನಲ್ಲ, ನಾನೇ ಸಾಯ್ತೀನಿ. ರೋಹಿಣಿ, ಪ್ಲೀಸ್ ರೋಹಿಣಿ. ನಾನ್ ಸತ್ರೆ ನೀವಿಬ್ರು ತಾನೇ ಸುಖವಾಗಿರ್ತೀರಾ? ನಾನೇ ಸಾಯ್ತೀನಿ. ಪ್ಲೀಸ್ ಸಾಯ್ಬೇಡ ರೋಹಿಣಿ, ಪ್ಲೀಸ್ ನಿಲ್ಸು. ಸಾಯ್ಬೇಕು ಅವಳು. ಆ ರಶ್ಮಿ ಸಾಯ್ಬೇಕು. ಸಾಯ್ಬೇಕಾಗಿರೋಳು ಅವಳೇ. ನಾನು ರಶ್ಮಿನ ಕೊಲೆ ಮಾಡಬೇಕು ಅನ್ಕೊಂಡಿದ್ದು ನಿಜ. ಅದಕ್ಕೋಸ್ಕರ ಸಂಚು ಮಾಡಿದ್ದು ನಿಜ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಬೇರೆ ಅಂದ್ರೆ ಅವತ್ತೊಂದಿನ ನನಗೆ ರಶ್ಮಿ ಬೆಂಗಳೂರಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಯ್ತು. ಆಗ ಯಾಕ್ರಿ, ಏನಾಯ್ತು? ರಶ್ಮಿ ಬೆಂಗಳೂರು ಮನೆಗ ಕೊಲೆ ಆಗ್ಯಾಳ. ಯಾರೋ ಕೊಂದ್ಬಿಟ್ಟಾರ ಅವಳಿಗ. ನಾನು ಹೊರಡೋ ಮೊದಲೇ ರಶ್ಮಿ ಕೊಲೆ ಆಗಿದ್ದಾಳೆ ಅಂತ ಗೊತ್ತಾಯ್ತು. ಆದ್ರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ರಶ್ಮಿ ಕೊಲೆ ಆಗಿರೋ ವಿಚಾರ ನಿಮ್ಗೆ ಗೊತ್ತಾಗಿದ್ದು ನಿಮ್ ಗಂಡ ಮನೋಹರಿಂದ ತಾನೆ? ಹೌದು. ಈಗ ಮನೋಹರ್ ಎಲ್ಲಿ? ಹೆಣ್ಣು ಅಂದ್ರೆ ನಿಂಗ್ ಬೇಕಾದಾಗ ಬಳಸ್ಕೊಂಡು ಬೇಡ ಅಂತ ಬಿಸಾಡಕ್ಕೆ ಟಿಶ್ಯೂ ಪೇಪರ್ ಅನ್ಕೊಂಡ್ಯಾ? ನಿನಗೆ ಒಡ ಹುಡ್ದವ್ರ ಅಕ್ಕ ತಂಗಿಯರು ಯಾರು ಇಲ್ವಾ? ಅವ್ರಿಗೆ ಈ ಸ್ಥಿತಿ ಬಂದಿದ್ರೆ ನೀನೇನ್ ಮಾಡ್ತಾ ಇದ್ದೆ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದಿದ್ದು ನಿನ್ನ ಹೆಂಡತಿಗೂ ದ್ರೋಹ ಮಾಡಿದೆ. ನಿನ್ನನ್ನೇ ನಂಬ್ಕೊಂಡು ಇದ್ ರಶ್ಮಿಗೂ ಮೋಸ ಮಾಡಿದೆ. ಅವಳ ಜೀವನನೇ ಚಿವುಟಾಕ್ಬಿಟ್ಟೆ. ಇನ್ನು ಮೋಸ ಮಾಡ್ತಿದ್ಯಾ ಅಂತ ನಿನ್ನ ಮನಸಾಕ್ಷಿಗೆ ಅನ್ನಿಸ್ಲಿಲ್ವಾ? ಏನ್ ಮಾಡ್ಲಿ? ಈ ಕಡೆಯಿಂದ ರಶ್ಮಿ ರೋಹಿಣಿಗೆ ಡಿವೋರ್ಸ್ ಕೊಟ್ಟು ಮದುವೆ ಆಗುವಂತ ಹೇಳಕತ್ತಿದ್ಲು. ಆ ಕಡೆಯಿಂದ ರೋಹಿಣಿ ಯಾರಿಗಾದ್ರೂ ಕೊಂದೆ ತೀರ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ಲು.
ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ರಿ. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದ. ಲಕ್ಷ್ಮಿ ಬೆಂಗಳೂರಿಗೆ ಹೊರಟಾಳಂತ ಫೋನ್ನಾಗ ಹೇಳಿದ್ಲು. ನಾನು ಬೆಂಗಳೂರಿಗೆ ಹೊಂಟ. ಅವತ್ತು ರಾತ್ರಿ ಅವಳ ಮನೆ ಒಬ್ಬಳೇ ಅಂತ ಗೊತ್ತಾಯ್ತು. ಅದೇ ಸಮಯಕ್ಕ ಅವಳ ಮನೆ ಒಳಗೆ ಹೋದ್ರೆ ಮನೆ ಒಳಗೆ ಹೋಗಿ ರಶ್ಮಿ ಕೊಂದ್ರನ್ನ ನಂಗೆ ನೆಮ್ಮದಿ ಸಿಗ್ತದ ಅನ್ನಿಸ್ತು. ಇಲ್ಲ ಅಂದಿದ್ರ ಆ ರೋಹಿಣಿ 3 ಜನರ ಬದುಕು ಹಾಳು ಮಾಡ್ಬಿಡ್ತಿದ್ಲು. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬೇರೆ ದಾರಿನೇ ಇರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ನಾನು. ತಪ್ಪು ಮಾಡ್ಬಿಟ್ರಿ ನಾನು. ನೀನ್ ಬೇರೆ ದಾರಿ ಇಲ್ಲ ಅಂದ್ಕೊಂಡೆ, ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ನೀನೇ. ಹೆಂಡತಿ ಜೊತೆಲಿರುವಾಗ್ಲೇ ರಶ್ಮಿ ಜೊತೆ ಅಕ್ರಮ ಸಂಬಂಧ ಬೆಳೆಸ್ದೆ. ಆಗ ನಿನ್ಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ಜೈಲ್ನಲ್ಲಿ ಮುದ್ದೆ ಮುರಿತಾ ನಿಧಾನವಾಗಿ ಯೋಚನೆ ಮಾಡು, ಆಗ ಗೊತ್ತಾಗತ್ತೆ. ರಫೇಕ್. CID Karnataka, powered by Ayurved Nutrigate.